हाय दोस्तों, मैं आज आया हूँ सिंधनूर बल्लारी डिस्ट्रिक्ट स्टेशन में आया था। तो अपने राजेश साहब भाई मिले थे, तो हेल्थ केयर के बारे में कुछ बता रहे हैं। जो भी आपको ठीक लगे उनसे रब्ता कर सकते हैं। तो आप वो थोड़ा एक्सप्लेन करते हैं, सुन लीजिए। थैंक यू सर। मैं मुस्तफ़ सर को मिला था स्टेशन में। मैं कन्नड़ में ज़्यादा बात करता हूँ, कन्नड़ में बोलता हूँ। ಅಂದರೆ ನನ್ನ ಹೆಸರು ಎಮ್ ಡಿ ರಾಜ್ ಅಂತೇಳಿ, ಶಿರ್ವಾರ್ ತಾಲೂಕು ಡೊನ್ಮಳ್ಳಿ ಅಂತೇಳಿ ಒಂದು ಚಿಕ್ಕ ಗ್ರಾಮದಿಂದ ಒಂದು ಹೆಲ್ತ್ ಕೇರ್ ಕಂಪ್ನಿ ಕಡೆಯಿಂದ ಬಂದಿದ್ದೀವಿ ರೀ. ಒಂದು ಕಂಪ್ನಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನಕ್ಕೋಸ್ಕರ ಅಂತಂದರೆ ಭಾಳ ಜನಕ್ಕೆ ಇವಾಗ ಆರೋಗ್ಯದ ಬಗ್ಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಇನ್ನೊಂದು ಏನಂದರೆ ನಿರುದ್ಯೋಗ, ಅಂದರೆ ಕೆಲಸ ಇಲ್ಲ. ಇವಾಗ ಜಾಸ್ತಿ ಜನಕ್ಕೆ ಕೆಲಸನೂ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಕಂಪ್ನಿ ಒಂದು ಉದ್ದೇಶ ಇಟ್ಕೊಂಡು ಜೂನ್ 2, 2004 ಸ್ಟಾರ್ಟ್ ಮಾಡಿದೆ ಕಂಪ್ನಿ, ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ. ಇದು ಒಂದು ಭಾರತ ದೇಶದ ಕಂಪ್ನಿ. ಸ್ಟಾರ್ಟ್ ಮಾಡಿದವರು ಗೌತಮ್ ಬಾಲಿ, ಕನ್ವರ್ ಬೇಸಿಂಗ್, ದೀಪಕ್ ಸರ್ ಅಂತೇಳಿ. ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರು ಅಂತಂದರೆ, ಒಂದು ಬಡತನ ಮತ್ತು ನಿರುದ್ಯೋಗ, ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಬಡತನ ಮತ್ತು ನಿರುದ್ಯೋಗವನ್ನು ತೆಗಿಬೇಕಂತೇಳಿ ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡಿದರು. ಸ್ಟಾರ್ಟ್ ಮಾಡಬೇಕಾದ್ರೆ 2 ಪ್ರಾಡಕ್ಟು, 2 ಆಫೀಸು ಮತ್ತು 6 ಜನರಿಂದ ಸ್ಟಾರ್ಟ್ ಆದಂಥ ಕಂಪನಿ. ಇವಾಗ ಪ್ರೆಸೆಂಟ್ ಅಂತಂದರೆ 2026, ಪ್ರೆಸೆಂಟ್ 22 ವರ್ಷ ಕಂಪ್ನಿ ಕಂಪ್ಲೀಟ್ ಆಯಿತು. ಕಂಪ್ನಿ ಇವಾಗ 22 ವರ್ಷ ರನ್ನಿಂಗ್ ಇದೆ. ಸ್ಟಾರ್ಟಿಂಗ್ ಟೈಮಲ್ಲಿ 6 ಜನ ಕೆಲಸ ಮಾಡ್ತಿದ್ದಾರೆ. ಇವಾಗ ಪ್ರೆಸೆಂಟು 6 ಕೋಟಿ ಜನ ಕೆಲಸ ಮಾಡ್ತಿದ್ದಾರೆ. ಸ್ಟಾರ್ಟಿಂಗು 2 ಪ್ರಾಡಕ್ಟ್ ಇದ್ದು, ಇವಾಗ ಪ್ರೆಸೆಂಟು 600ರಿಂದ 700 ಪ್ರಾಡಕ್ಟ್ಗಳು ನಮ್ಮ ಕಂಪ್ನಿ ಸಿಗ್ತವೆ. ಯಾವ ಥರ ಅಂತಂದರೆ ಕೆಲವೊಂದು ಹೆಲ್ತ್ ಕೇರ್ ಪ್ರಾಡಕ್ಟ್ಗಳು ಸಿಗ್ತಾವೆ. ಅಂದರೆ ಇವಾಗ ಪ್ರೆಸೆಂಟು ನಾವು ಫುಡ್ ಸಪ್ಲಿಮೆಂಟ್ ಅಂತೇಳಿ ಕೆಲವೊಂದು ಪ್ರಾಡಕ್ಟ್ ಇದ್ದಾವೆ ನಮ್ಮ ಹತ್ರ. ಅಂದರೆ ಹೊರಗಡೆ ನಾವೇನು ಯೂಸ್ ಮಾಡ್ತೀವಿ ನೋಡಿರಿ, ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು, ಸೋಪು, ಪೇಸ್ಟ್ ಆಗಿರ್ಬೋದು, ಯಾವುದೇ ರೀತಿ ನಾವು ಹೊರಗಡೆ ತೊಗೋತೀವಿ ಅಂತಂದರೆ ವಿತೌಟ್ ಕೆಮಿಕಲ್ ಯಾವುದೇ ರೀತಿ ಪ್ರಾಡಕ್ಟ್ ಸಿಗ್ತಾ ಇಲ್ಲ. ನಮ್ಮಲ್ಲಿ ನ್ಯಾಚುರಲ್ ಪ್ರಾಡಕ್ಟು ಮತ್ತು ವಿತ್ ಕೆಮಿಕಲ್ ಇರಲಾರ್ದಂಥ ಕೆಲವೊಂದು ನ್ಯಾಚುರಲ್ ಪ್ರಾಡಕ್ಟ್ಗಳು ನಮ್ಮ ಹತ್ರ ಸಿಗ್ತಾ ಇದ್ದಾವೆ. ಹೋಮ್ ಕೇರ್, ಹೆಲ್ತ್ ಕೇರ್ ಆ್ಯಂಡ್ ಅಗ್ರಿಕಲ್ಚರ್ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ ಆಗಿರ್ಬೋದು, ಹೆಲ್ತ್ ಸಪ್ಲಿಮೆಂಟ್, BP, ಶುಗರ್, ಹಾರ್ಟ್ ಪ್ರಾಬ್ಲಮ್, ಯಾವುದೇ ರೀತಿ ಸಮಸ್ಯೆ ಇದ್ದರೂ ನಮ್ಮಲ್ಲಿ ಕೆಲವೊಂದು ಫುಡ್ ಸಪ್ಲಿಮೆಂಟ್ ಅಂತೇಳಿ. ಇದು ಯಾವುದೇ ರೀತಿ ಕೆಮಿಕಲ್ ಅಲ್ಲ, ಡಾಕ್ಟ್ರ್ ಕೊಡೋಂಥ ಮೆಡಿಸನ್ ಅಲ್ಲ. ಇದು ಏನಂದರೆ ನ್ಯೂಟ್ರಿಷನ್. ಅಂದರೆ ಒಂದು 20-30 ವರ್ಷದ ಹಿಂದುಗಡೆ ಯಾವ ಥರ ಊಟದಲ್ಲಿ ನಮಗೆ ಸತು ಸಿಗ್ತಾ ಇತ್ತು, ಅಂದರೆ ವಿಟಮಿನ್ಸ್, ಮಿನರಲ್ಸ್, ಯಾವುದೇ ಕ್ಯಾಲ್ಸಿಯಮ್ ಆಗಿರ್ಬೋದು, ಯಾವುದೇ ರೀತಿ ನಮಗೇನು ಫುಡ್ ಸಪ್ಲಿಮೆಂಟ್ ಏನು ನಮಗೆ ಎನರ್ಜಿ ಸಿಗ್ತಾ ಇತ್ತು, ಅದೇ ರೀತಿ ನಮ್ಮ ಕಂಪ್ನಿ ಏನು ಮಾಡ್ತಾ ಇದೆ, ಅವಾಗಿನ ಫುಡ್ಡನ್ನು ಏನು ಮಾಡ್ತಾಯಿದೆ, ಗುಳಿಗೆ ರೂಪದಲ್ಲಿ ಕೊಡ್ತಾ ಇದೆ. ಇದು ಆರೋಗ್ಯವಾಗಿ ಇರೋಂಥವ್ರನ್ನು ತಗೊಳ್ಬೋದು. ಆಲ್ರೆಡಿ ಪ್ರಾಬ್ಲಮ್ ಇದೆ, BP, ಶುಗರ್, ಹಾರ್ಟ್ ಪ್ರಾಬ್ಲಮ್, ಮಕ್ಕಳಾದ್ರೂ ಸಮಸ್ಯೆ ಇರ್ಬೋದು, ಮೂಲ ಸಮಸ್ಯೆ ಇರ್ಬೋದು, ಯಾವುದೇ ರೀತಿ ಪರ್ಸನಲ್ ಪ್ರಾಬ್ಲಮ್ ಇದ್ರೂ ನಮ್ಮಲ್ಲಿ ಪ್ರಾಡಕ್ಟ್ ರಿಸಲ್ಟ್ ಇದ್ದಾವೆ. ಕಂಟಿನ್ಯೂಸ್ ಆಗಿ 3-4 ತಿಂಗಳು ತಗೊಳ್ಬೇಕ್ರಿ. ಇದನ್ನು ಬಳಸೋದ್ರಿಂದ ಒಂದು ಆರೋಗ್ಯ ಸಿಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಹೊರಗಡೆ ನಾವು ಕಾಮನ್ ಆಗಿ ಒಂದು ತಿಂಗಳಿಗೆ ಅಂತಂದರೆ ಮಿನಿಮಮ್ ಅಂತಂದರೆ ಏನಂದರೆ, ನಾವು ರೇಸನ್ ಅಂತಂದರೆ ಒಳ್ಳೆಣ್ಣೆ, ಸಾಬೂನು, ಪೇಸ್ಟ್ ಅಂತೇಳಿ ಟೋಟಲ್ ಆಗಿ ನಾವು ಏನಂದರೆ ಕಾಮನ್ ಆಗಿ ಒಂದು 3,000-3,500 ರೂಪಾಯಿ ಅಂತ ಖರ್ಚು ಮಾಡ್ತೀವಿ ನಾವು. ಅಂದರೆ ಕಿರಾಣಿ ಐಟಮ್ ಆಗಿರ್ಬೋದು. ಈ ಹೊರಗಡೆ ನಾವು ತೊಗೊಂಡ್ಬರಕತ್ತೀವಿ ಅಂದರೆ 10-20 ವರ್ಷ ತೊಗೊಂಡ್ಬರಕತ್ತೀವಿ. ನಮ್ಮ ಹತ್ರ ಏನಂದರೆ ಡಿಸ್ಕೌಂಟ್ ಸಿಗ್ತಾ ಇಲ್ಲ. ನಮ್ಮ ಹತ್ರ ಏನಂದರೆ 10-30% ಡಿಸ್ಕೌಂಟ್ ಸಿಗುತ್ತೆ ರೀ. ಜಸ್ಟ್ ಅಂಗಡಿ ಚೇಂಜ್ ಮಾಡೋದ್ರಿಂದ 10-30% ಡಿಸ್ಕೌಂಟ್ ಸಿಗುತ್ತೆ, ಫಸ್ಟ್ನೇ ಲಾಭ. ಇನ್ನೊಂದು 2ನೇ ಲಾಭ ಏನಂತಂದರೆ ಆಫರ್ ಸಿಗುತ್ತೆ, 10% ಆಫರ್ ಸಿಗುತ್ತೆ ನಿಮಗೆ. ಅಂದರೆ 10% ಆಫರ್. ಅಂದರೆ ನೀವು 1000 ರೂಪಾಯಿ ತೊಗೊಂಡ್ರೆ 100 ರೂಪಾಯಿದು ಫ್ರೀ ರೀ, 2000 ರೂಪಾಯಿ ತೊಗೊಂಡ್ರೆ 200 ರೂಪಾಯಿ ಫ್ರೀ. ಈ ಥರ ನೀವು ಎಷ್ಟು ತೊಗೊಂತೀರಿ ಅಷ್ಟು ನಿಮಗೆ ಆಫರ್ ಫ್ರೀ ಸಿಗುತ್ತೆ. ಮತ್ತು ಕ್ಯಾಶ್ ಬ್ಯಾಕ್ 5-16% ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಟೋಟಲ್ ಆಗಿ ಅಂತಂದರೆ ನೀವು ಹೊರಗಡೆ ತಗೊಳ್ಳೋದ್ರನ್ನ ಬಿಟ್ಟು ನಮ್ಮ ಒಂದು ಆ್ಯಪಲ್ಲಿ ತಗೊಳ್ಳೋದ್ರಿಂದ, ಅಂದರೆ ID ಕ್ರಿಯೇಟ್ ಮಾಡಿ ನೀವು ಜಸ್ಟ್ ಆಧಾರ್ ಕಾರ್ಡ್ ಕೊಡೋದ್ರಿಂದ ನಿಮಗೇನಂದರೆ ಒಂದು 50% ನಿಮಗೆ ಡಿಸ್ಕೌಂಟ್, ಆಫರ್, ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ನೀವು 4 ತಿಂಗಳು ಏನಾದರೂ ನೀವು ಬೈ ಮಾಡಿದರೆ 5ನೇ ತಿಂಗಳಲ್ಲಿ ನಿಮಗೆ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಅಂದರೆ ನಮ್ಮಲ್ಲಿ ಪ್ರಾಡಕ್ಟನ್ನು ಬಳಸೋದ್ರಿಂದ ಒಂದು ಆರೋಗ್ಯನ ಕಾಪಾಡಿಕೊಳ್ಬೋದು ಮತ್ತು ದುಡ್ಡನ್ನು ಉಳಿತಾಯ ಮಾಡ್ಕೋಬೋದು. ಇದರಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಸಹಿತ ಕಾಲ್ ಮಾಡ್ಬೋದು. ಯಾಕಂದರೆ ಇದು ಒಂದು 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಆಪರ್ಚುನಿಟಿ. ಯಾರ್ಯಾರು ಬಂಡವಾಳ ಇರಲಾರ್ದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಪಾರ್ಟ್ ಟೈಮ್ ಆಗಿ ಮಾಡಬೇಕು, ಟೈಮ್ ಫ್ರೀ ಇದ್ದಾಗ ನಾವು ಮಾಡಬೇಕಂತಂದರೆ ಎಲ್ಲರಿಗೆ ಇದು ಓಪನ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದಂದರೆ ನಮ್ಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಮುಸ್ತಫ್ ಸರಿಗೂ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ. ನನ್ನ ಮೊಬೈಲ್ ನಂಬರ್ ನಿಮಗೆ ಹೇಳ್ತೀನಿ ರೀ. ನನ್ನ ಮೊಬೈಲ್ ನಂಬರ್ 8660089277, 8660089277. ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀವಿ. ನೀವು ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಟೈಮ್ ನೀವು ಫೋನ್ ಮಾಡೋದ್ರಿಂದ ನಾವು ರೆಸ್ಪಾನ್ಸ್ ಮಾಡಿ ನಿಮಗೆ ಏನು ಹೆಲ್ತ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಬಿಸ್ನೆಸ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ವಿಸ್ ಯು ವೆಲ್ತ್. ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಜಾ ಸಾಬ್. ಥ್ಯಾಂಕ್ ಯು ಸರ್.